ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಡೆಸರ್ಟ್ ಹೋಮ್ ಮೇಡ್ ಕಸ್ಟರ್ಡ್ ಫಲೂದಾ ಮತ್ತು ಹೋಮ್ ಮೇಡ್ ರೋಸ್ ಜೆಲ್ಲಿ ವಿತ್ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಇವತ್ತು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಹೇಗೆ ಫಲೂದಾ ವಿತ್ ಐಸ್ ಕ್ರೀಮ್ನ ಅಸೆಂಬಲ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಮೇಡ್ ಫಲೂದಾ ಮತ್ತು ಹೋಮ್ ಮೇಡ್ ರೋಸ್ ಜೆಲ್ಲಿ ಮಾಡೋದನ್ನು ನೋಡ್ತೀವಿ. ಫಸ್ಟು ನಾವಿವತ್ತು ಏನೇನು ತೊಗೊಂಡಿದ್ದೀವಿ ಅಂತ ಈಗ ನೋಡಿದ್ರಿ. ಸಬ್ಜಾ ಸೀಡ್ಸ್ನ ಫಸ್ಟು ನೆನೆಸ್ಕೊಂಡಿರಬೇಕು. 1 ಅವರ್ ಮುಂಚೆನೇ ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ಡ್ರೈ ಫ್ರೂಟ್ಸ್ನ ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೋಬೇಕು. ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಒಂದು 3-4 ಸ್ಪೂನ್ ಸಾಕು. ಆಮೇಲೆ ಟ್ಯೂಟಿ ಫ್ರೂಟಿ ಚೆರಿ ಫ್ರೂಟ್ಸು ಮತ್ತು ರೋಸ್ ಸಿರಪಲ್ಲಿ ಮಾಡಿರೋಂಥ ಜೆಲ್ಲಿ, ಆಮೇಲೆ ಫಲೂದಾ ಕಸ್ಟರ್ಡ್ ಫ್ಲೇವರ್ ಫಲೂದಾ ಮಾಡಿದ್ದೀನಿ. ಇದೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಅಸೆಂಬಲ್ ಮಾಡ್ತಾ ಹೋಗಬೇಕು. ಫಸ್ಟು ಗ್ಲಾಸಿಗೆ ರೋಸ್ ಸಿರಪ್ ಹಾಕಿ, ಆಮೇಲೆ ನೆಂದಿರೋ ಸಬ್ಜಾ ಸೀಡ್ಸ್ನ ಹಾಕಬೇಕು. ಅದಾದಮೇಲೆ ರೋಸ್ ಜೆಲ್ಲಿ, ಆಮೇಲೆ ವೆನಿಲಾ ಐಸ್ ಕ್ರೀಮ್ನ ನಾನಿಲ್ಲಿ 3 ಸ್ಕೂಪ್ಸ್ನ ಹಾಕ್ಕೊಂಡಿದ್ದೀನಿ. ವೆನಿಲಾ ಐಸ್ ಕ್ರೀಮ್ 3 ಸ್ಕೂಪ್ ಹಾಕ್ಕೊಂಡ್ಮೇಲೆ ಮತ್ತು ಅದ್ರ ಮೇಲೆ ನಾವು ರೋಸ್ ಸಿರಪ್ನ ಹಾಕ್ಕೋಬೇಕು. ನಾನಿಲ್ಲಿ ರೂಅಫ್ಜಾ ಹೊರತು ರೋಸ್ ಸಿರಪ್ ತೊಗೊಂಡಿದ್ದೀನಿ. ಸಮ್ಮರಿಗೆ ತುಂಬ ಒಳ್ಳೆಯದಿದೆ ರೋಸ್ ಸಿರಪ್ಪು, ಕೂಲೆಂಟ್ ಅಂತ ಹೇಳ್ಬೋದು. ಸಬ್ಜಾ ಸೀಡ್ಸು ಅಷ್ಟೇ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಇಟ್ಸ್ ಎ ವೆರಿ ಗುಡ್ ಕೂಲೆಂಟ್. ಈಗ ಮತ್ತೆ ಜೆಲ್ಲಿನ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ಸಿರಪ್ಪಿಂದ ಮಾಡಿರೋಂಥ ಜೆಲ್ಲಿನೇ ಇದು, ಹೋಮ್ ಮೇಡ್ ಜೆಲ್ಲಿ. ಇದಾದಮೇಲೆ ನಾವು ಮತ್ತು ಫಲೂದನ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಡ್ರೈ ಫ್ರೂಟ್ಸು ನಿಮಗೆ ಯಾವುದು ಇಷ್ಟ ಇದೆಯೋ ಅದನ್ನು ಹಾಕ್ಕೋಬೋದು. ಅಸಾರ್ಟೆಡ್ ಡ್ರೈ ಫ್ರೂಟ್ಸ್ನ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಡ್ರೈ ಗ್ರೇಪ್ಸ್ನ ತೊಗೊಂಡಿದ್ದೀನಿ. ಇವಾಗ ಟ್ಯೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀವಿ, ಮಿಕ್ಸ್ಡ್ ಕಲರ್ದು ಟ್ಯೂಟಿ ಫ್ರೂಟಿ. ಇದಾದಮೇಲೆ ನಾವು ನೆಕ್ಸ್ಟು ಫಲೂದಾ ಮಾಡ್ಕೊಂಡಿರ್ತೀವಲ್ಲ, ಇದು ಹೋಮ್ ಮೇಡ್ ಫಲೂದಾ, ಕಸ್ಟರ್ಡ್ ಪೌಡರಿಂದ ಮಾಡಿರೋ ಹೋಮ್ ಮೇಡ್ ಫಲೂದಾ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಲೂದನೆಲ್ಲ ಹಾಕ್ಕೋಬೇಕು. ಈ ಗ್ಲಾಸಲ್ಲಿ ನಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟಿಗೆ ಯಾವ ಥರ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಲಾಸ್ಟಲ್ಲೇ ಫಲೂದಾ ಹಾಕಬೇಕು. ಅದಾದಮೇಲೆ ಮತ್ತೆ ಚಾಪ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಒಣ ದ್ರಾಕ್ಷಿ ಈ 3 ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಡೆಕೋರೇಷನಿಗೆ ಅಂತ ಮತ್ತೆ ಡ್ರೈ ಫ್ರೂಟ್ಸು, ಒಂದು ಚೆರಿ ಕೂಡ ಇಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಯಾಕೆ, ದೊಡ್ಡವ್ರಿಗೇ ತುಂಬ ಇಷ್ಟ. ಅದು ಒಂಥರ ಅಟ್ರ್ಯಾಕ್ಟಿಂಗ್, ಅದು ಸಖತ್ತು. ಸೊ ಫ್ರೆಂಡ್ಸ್, ಇವತ್ತು ನಮ್ಮದು ಫಲೂದಾ ರೆಡಿ ಇದೆ. ಹೋಮ್ ಮೇಡ್ ಕಸ್ಟರ್ಡ್ ಫಲೂದಾ ರೆಡಿ ಇದೆ. ಸಮ್ಮರಲ್ಲಂತೂ ಇದ್ಬಿಟ್ರೆ ಊಟನೇ ಬೇಡ ಅನಿಸುತ್ತೆ. ಮತ್ತು ಸಬ್ಜಾ ಸೀಡ್ಸು, ಫಲೂದಾ ಇದೆಲ್ಲನೂ ಹೆಲ್ತಿಗೂ ಒಳ್ಳೆಯದು. ರೋಸ್ ಸಿರಪ್ ಯೂಸ್ ಮಾಡಿರೋದು ಎಕ್ಸ್ಟ್ರಾ ಕೂಲೆಂಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಒಂದ್ಸತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಆಲ್.